ಮಿಸ್ಟರ್ ಲಲಿತ್, ಈ CDP ಝೋನ್ ಸುತ್ತ 2 ಇಂಚಿನ ವ್ಯಾಲ್ಯೂ ಝೋನ್ ಅಂತ ಅನೌನ್ಸ್ ಮಾಡ್ಬಿಡ್ರಿ. ಓಕೆ ಸರ್. ಎಷ್ಟು ಏರಿಯಾ ಸಿಗ್ಬೋದ್ರಿ ಮಿಸ್ಟರ್ ಲಲಿತ್? ಅಪ್ರಾಕ್ಸಿಮೇಟ್ಲಿ 1,42,000 acres ಸರ್. ಮುಂದೆ ನಾವು ಈ ವ್ಯಾಲ್ಯೂ ಝೋನ್ ನ ಲಿಫ್ಟ್ ಮಾಡಿದ್ರೆ ರೇಟು ಎಷ್ಟು ವೇರಿ ಆಗ್ಬೋದ್ರಿ? ಮಿನಿಮಮ್ ಅಂದ್ರೆ ಸ್ಕ್ವೇರ್ ಫೀಟ್ಗೆ 1,000 rupees ಸರ್. ನೋಡ್ರಿ ಲಲಿತ್ ಸರ್, ನೀವು ಒಂದು ಕೆಲಸ ಮಾಡಿ, ಇವತ್ತೇ ಇದನ್ನ ಮಾರ್ಕ್ ಮಾಡಿ ಗೆಜೆಟ್ ಅಲ್ಲಿ ನೋಟಿಫೈ ಮಾಡಿಸಿ. ಸರಿ ಸರ್. ಎಸ್, ಗೋ ಅಹೆಡ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಪ್ರಸಾದೇ, ಶುಕ್ಲಾ ಫೋನ್ ಮಾಡಿದ್ದ. ಬಾಲ ಇದ್ದಾಗ ಜ್ಞಾಪಿಸೋದಲ್ವಾ ನೀನು? ಆ ಸ್ಲಮ್ದು ಬೇಗ ಮುಗಿಸ್ಬೇಕು. ಹಾಯ್, ಆ ಬಾಲ ಗಡಿಪಾರು ಕೇಬಲ್ ಬಿಸ್ನೆಸ್ ಅಂತ ತಲೆ ತಿಂತವನೆ. ನೀಂದು ಒಳ್ಳೆ. ಆ ಸೂರಿ ಸ್ವಲ್ಪ ಕೊಸರಾಡ್ತಾ ಇದ್ದಾನೆ. ಲೈಟ್ ಆಗಿ ಶೋ ಕೊಡಕ್ ಹೇಳು ನಮ್ ಬಾಲಂಗೆ. ಏಯ್ ಸೂರಿ, ಯಾರಂತ ನೋಡು. ಬಾಲ ಆವತ್ತು ಡಾಬಾದಲ್ಲಿ ಮಂಜನ್ನ ಗೊತ್ತೋ, ಜಾಸ್ತಿ ಹೇಳೋ ಜರೂರತ್ತಿಲ್ಲ. ಗೊತ್ತಿದ್ಮೇಲೆ ನೀನ್ ಯಾಕೆ ನಾನು ಹುಡ್ಕೊಂಬರ್ಲಿಲ್ಲ? ನಾನೇ ಹುಡ್ಕೊಂಬರ್ಬೇಕಾಯ್ತಾ? ನೋಡ್ಬಲ, ಬಾಲಣ್ಣ ಬಾಲಣ್ಣ ಅನ್ಬೇಕು. ಸರಿ ಬಾಲಣ್ಣ, ನನಗೂ ನಿಮಗೂ ಜಗಳ ಬೇಡ. ಇವತ್ತು ರಾತ್ರಿ ದೊಡ್ಡವರು ಪ್ರಸಾದಣ್ಣ ಅವ್ರ ಮನೆಗೆ ನಾನು ಬಂದ್ಬಿಡ್ತೀನಿ, ನೀವು ಬಂದ್ಬಿಡಿ. ದೊಡ್ಡವ್ರ ಮನೆಗೆ ಇವತ್ತು ರಾತ್ರಿ ಅವ್ರು ಹೇಳ್ದಂಗೆ ಆಗ್ಲಿ, ಬಂದ್ಬಿಡು. ಇನ್ಮೇಲೆ ನಿಮ್ಮೆಲ್ಲರ ಜವಾಬ್ದಾರಿ ದೊಡ್ಡದು. ಇಡೀ ಮೀಡಿಯಾ ಕಣ್ಣಿಟ್ಟಿರುತ್ತೆ ನನ್ನ ಮೇಲೆ. ದಂಧೆ ಬಹಳ ದಿವಸ ಚೆನ್ನಾಗಿರ್ಬೇಕು ಅಂದ್ರೆ ಹಂಚ್ಕೊಂಡು ಹೋಗಬೇಕು. ಆಗ ಯಾವ ಪ್ರಾಬ್ಲಮೂ ಇರಲ್ಲ. ಸೂರಿ, ಬಾಲಂಗೆ ಹುಡುಗರು ಹೆಚ್ಚು, ಅವನಿಗೆ ಎಷ್ಟು ಅಂತ ಫೈನಲ್ ಮಾಡಿದೀಯಾ? ನಾನು ಅವತ್ತೇ ಹೇಳಿದ್ನಲ್ಲಣ್ಣ, ನಿಮ್ಮ ರಾಜಕೀಯಕ್ಕೆ 50 ಪೈಸಾ, ಶಾಂತಾರಾಮ್ ಸಾಹೇಬ್ರಿಗೆ 8 ಪೈಸಾ, ಬೇರೆ ಬೇರೆ ಹುಡುಗರಿಗೆ 12 ಪೈಸಾ, ಬಾಲಂಗೆ 5 ಪೈಸಾ. ಉಳಿದಿದ್ದು ನಮ್ಮ ದಂಧೆ ಮೇಂಟೈನ್ ಮಾಡಕ್ ಬೇಕಲ್ಲಣ್ಣ. ಅವತ್ತು ಆಗ್ಲಿ ಅಂದಿದ್ರಿ. ಅದು ಬಿಡು, ಅವತ್ತು ಯಾವುದೋ ಮೂಡಲ್ಲಿದ್ದೆ. ಇರ್ಲಿ, ಈಗ ಒಂದು ಕೆಲಸ ಮಾಡು. ಶಾಂತುಗೆ 1 ಪೈಸಾ ಇಳಿಸು. ಹೂನಣ್ಣ. ಬಾಲಂಗೆ 2 ಪೈಸಾ ಏರ್ಸು. ಆಯ್ತಣ್ಣ. ಬಹಳ ಕಷ್ಟಪಟ್ಟಿದ್ದಾನೆ ನಮ್ಮ ಹುಡುಗ. ಬಲ, ನಿನಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ. ಬರೋ 1 ರೂಪಾಯಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಪೈಸೆ ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಅಣ್ಣ, ಮಂಜನ್ ಕೆಲಸ ಮುಗಿದ್ಮೇಲೆ ಇಡೀ ಕೇಬಲ್ ದಂಧೆ ನಮ್ದು ಅಂತ ಗುರು ಹೇಳಿದ್ರು. ಬಾಲ, ನಮ್ ಸೂರಿ ಅವನ್ ಸೆಟ್ ಮಾಡ್ಕೊಡದೆ ಹೋಗಿದ್ರೆ ಮಂಜ ನಿನ್ ಕೈಗೆಲ್ ಸಿಕ್ತಿದ್ದ. ಸೂರಿ, ನೀನ್ ನಡಿ. ಆಯ್ತಣ್ಣ. ಬಾಲ, 7 ಪೈಸಾ ಅಂದ್ರೇನು ಕಮ್ಮಿ ಅಲ್ಲ. ಆತರ ಪಡಬೇಡ, ಹಂಚ್ಕೊಂಡು ಹೋಗೋದನ್ನ ಕಲಿಬೇಕು. ಈ ನನ್ನ ಮಕ್ಕಳು ರೌಡಿಗಳು ಅಂದ್ರೆ ಸದರ ಮಾಡ್ಕೊಂಬಿಟ್ಟವ್ರೆ ಕಣ್ರ. ಇವ್ರು MLA-ಗಳಾಗೋದಿಕ್ಕೆ, ಮಂತ್ರಿಗಳಾಗೋದಿಕ್ಕೆ ನಾವಿಲ್ದೇ ಇದ್ರೆ ಏನು ಮಾಡಕ್ಕಾಗಲ್ಲ ಅಂತ ಗೊತ್ತಿದ್ರು ನಮ್ಗೆ ಗೇಮ್ ಆಡ್ತಾರೆ. ಹಂಚ್ಕೊಂಡು ಹೋಗ್ಬೇಕಂತೆ, ಹಂಚ್ಕೊಂಡು. ದೊಡ್ಡವ್ರೆ ಹಿಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನೀನ್ ಒಪ್ಕೊಂಬಾರ್ದಿತ್ತು ಬಾಲ. ದಂಧೆ ನಮ್ಗೆ ಕೊಡಿ, ಎಲ್ಲಾ ಗೋಡಿನೂ ನಮ್ ಕೈಯಿಂದಾನೆ ಹೋಗ್ಲಿ ಅನ್ಬೇಕಾಗಿತ್ತು. ಅದಕ್ಕೆ ಚಾನ್ಸೇ ಸಿಕ್ಲಿಲ್ಲ ಕಣೋ ಅಂತೀನಿ. ಅವ್ನ್ ಕರ್ಸ್ಬಿಟ್ಟು 7 ಪೈಸಾ ಫಿಕ್ಸ್ ಮಾಡ್ಬಿಟ್ರು. 7 ಪೈಸೆನಲ್ಲಿ ನಂಗೆ ಎಷ್ಟು ಪೈಸೆ ಬಾಲ? ಏಯ್ ಸುಮ್ನಿರ, ತಲೆ ಕೆಟ್ಟಿರುವಾಗ ಇನ್ನೂ ಕೆಡಿಸ್ಬೇಡ. ಎಂತ ಕಿಲಾಡಿ ನೋಡ ಆ ಸೂರ್ಯ. ನನ್ನ ಮಗ ದೊಡ್ಡವ್ರಿಗೆ ಚೆನ್ನಾಗಿ ಬಗ್ಗಿಟ್ ಹಿಡ್ಕೊಂಡು ಇಡೀ ಬಿಸ್ನೆಸ್ ನ ಅವನ ಕೈ ತಗೊಂಡ. ಬಾಲ, ನಾವು ಸೂರಿಗೆ ಒಂದ್ ದಾರಿ ಕಾಣಿಸಿದ್ರೆ ಹೆಂಗೆ? ದಂಧೆ ನಮ್ ಕೈಗೆ ಸಿಗ್ತದೆ. ರಜ್ಜು, ಕರೆಕ್ಟ್ ಕಣ, ಸರಿ ಕಣ ಮಗ. ಸೂರಿ ಯಾವ ಲೆಕ್ಕ ನಮ್ಗೆ ಸ್ಕೆಚ್ ಆದ್ರು ಬೇಗ ದಾರಿ ಕಾಣಿಸ್ಬಿಡಲ್ಲ. ಅಲ್ಲ ಬಾಲಣ್ಣ, ದೊಡ್ಡವ್ರು ಬೇಜಾರು ಮಾಡ್ಕೊಂಡ್ರ?
ದೊಡ್ಡವ್ರನ್ನ ಶಂಕರ್ ಕೆಲ್ ಸರಿ ಮಾಡ್ತಿದ್ರೆ ಆಯ್ತು. ಈ ನಾಜುಕಯ್ಯ ತಾನೇ ದೊಡ್ಡದಾಗಿ ಹೇಳಿದ್ದು, ಮಂಜಿನ ಎತ್ಬಿಟ್ರೆ ಕೇಬಲ್ ದಂಧೆ ನಮಗ್ ಕೊಡ್ತೀವಿ ಅಂತ. ನಾಜುಕಯ್ಯ, ದೊಡ್ಡ ನಾಜುಕಯ್ಯ, ಇವತ್ತೇನು ಗೊತ್ತಿಲ್ದಂಗೆ ಸುಮ್ಮನೆ ಕುತ್ಕೊಂಡವ್ರೆ. ನಾಟಕ ಎಲ್ರೂ ನಾಟಕ. ಏನು ಇವ್ರು? ಅಲ್ಲೋ ಶಂಕ್ರೆ, ನೀನ್ ಯಾಕೋ ಇಡೀ ಕೇಬಲ್ ದಂಧೆನ ಇವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದೆ? ಅವತ್ತು ನಾವಿದ್ದ ಟೆನ್ಷನ್ ಅಲ್ಲಿ ಮಂಜುನ್ ತೆಗಿತೀವಿ ಅಂತ ಯಾರೇ ಬಂದಿದ್ರು ಕೇಬಲ್ ದಂಧೆ ಏನು ಇಡೀ ವಿಧಾನಸೌಧನೇ ಬರ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಿದ್ದೆ. ಸುಮ್ನಿರಪ್ಪ ನೀನು. ಆಯ್ತು ಬಿಡು, ತಲೆ ಕೆಡಿಸ್ಕೋಬೇಡ. ಆ ಬಾಲನ್ನ ಕರ್ಸು. ಆ ಶುಕ್ಲಂದು ಸ್ಲಮ್ ಡೀಲು ಅವನಿಗೆ ಕೊಡಿಸ್ಬಿಡೋಣ. ಒಂದೇ ಡೀಲಲ್ಲಿ 2 ಕೋಟಿ ಬರುತ್ತೆ ಅಂದ್ರೆ ಅವನು ರಿಲ್ಯಾಕ್ಸ್ ಆಗ್ತಾನೆ, ಅವನ್ ಹುಡುಗರು ತಣ್ಣಗಾಗ್ತಾರೆ. ಇಲ್ಲೂ ಸರಿಯಾಗಿ ಬಂದಿಲ್ಲ, ನನ್ನ ನೋಡಕ್ ಬೋರಲ್ಲ. ಇವ್ನ್ ಯಾವಾಗಂತೆ ನೆಟ್ಗಾಗದು? ಇಲ್ಲಿ ನೋಡ್ತಾಯಿ, ನೀನ್ ಅವನಿಗೆ ಸರಿಯಾಗಿ ಹೇಳ್ಬೇಕು ಕಣವ. ಅಲ್ಲ ಇವಾಗ ದೊಡ್ಡರ ಹತ್ರ ಅವನ ಇಲ್ವೋ? ಪೊಲೀಸ್ನವ್ರು ಯಾಕೆ ಹಿಡಿತಾರವ? ಸುಮ್ಮನೆ ಬಂದು ಸ್ಲಮ್ನಾಗ ಇರಕ್ ಕೇಳು ಆ ಬೇವರ್ಸಿಗೆ. ಅವ್ವ, ಗಡಿಪಾರ್ ಕ್ಯಾನ್ಸಲ್ ಮಾಡ್ದೆ ಹೀಗೆಲ್ಲ ಓಡಾಡಿದ್ರೆ ಪೇಪರ್ನವ್ರು ನೋಡ್ಬಿಟ್ಟು ಬರ್ದ್ ಬಿಡ್ತಾರೆ ಅಂತ ದೊಡ್ಡವ್ರಿಗೆ ಭಯ. ಅದಕ್ಕೆ ಇವಾಗ ಏನು ಕೇಳ್ಬೇಡ ಅಂತ ಹೇಳಿದಾರಂತೆ. ಬಿಡೆ, ನಾ ಕಾಣದ್ದ? ಅವ್ವ, ನೀನ್ ಹೇಳ್ದಂಗ್ ಬಲ್ವಂತ ಮಾಡಿದ್ರೆ ಆಮೇಲೆ ತಿರುಗಿ ಬಾಲ ಬೆಂಗಳೂರು ಬಿಟ್ಬಿಟ್ಟು ಹೋಗ್ಬೇಕಾಗತ್ತೆ ಬಾಂಬೆಗೆ, ಅಲ್ವಾ? ಹಂಗ ಬೇಡ ಬೇಡ, ಹಂಗ ಕದ್ದ ಪದ ನನ್ ಕಣ್ ಮುಂದೆನೆ ಓಡಾಡ್ಕೊಂಡಿರ್ಲಿ. ಆದ್ರೂ ನೀನ್ ಹೇಳ್ಬೇಕು ಕಣಮ್ಮ, ಜಲ್ದಿ ಮುಗಿಸ್ಕೊಂಬಿಡು ಅಂತ. ನಂಗೆ ಇಸ್ಲಮ್ಮಲ್ಲೆಲ್ಲ ಎಲ್ಲಿ ನೋಡಿದ್ರು ಅವನೇ ಕಾಣ್ತಾನೆ ಕಣೆ. ಅವನು ಯಾವಾಗ ಸ್ಲಮ್ಗೆ ಗೊತ್ತನು, ಯಾವಾಗ ಸ್ಲಮ್ಮಲ್ಲೆಲ್ಲ ಕೈ ಬೀಸ್ಕೊಂಡು ಓಡಾಡ್ತಾನೋ ಅಂತ ಬಾಧಿಸ್ತದೆ ಕಣೆ. ಜನ್ಮ ಬಾಧಿಸ್ತದೆ. ಎಲ್ಲ ಸರಿ ಹೋಗುತ್ತವ. ಬಾಲ ಸರ್, 1 ವಾರದಿಂದ ನೀನ್ ಆ ಕಡೆ ಹೋಗಿಲ್ಲ ಅಂತಲ್ಲ? ಇಲ್ಲ ಸರ್, ಸ್ವಲ್ಪ ಹುಷಾರ್. ಶಂಕರ್ ಹೇಳ್ದ. ಒಂದ್ ಮಾತು ಹೇಳ್ತೀನಿ ಕೇಳ್ಬಾಲ, ದೊಡ್ಡವರು ದೊಡ್ಡವ್ರೆ. ಹೌದು ಸರ್. ಒಂದ್ ಕಡೆ ನಿನ್ನೂ ಇಟ್ಕೊಂಡಿರ್ಬೇಕು, ಇನ್ನೊಂದ್ ಕಡೆ ಆ ಸೂರ್ಯನೂ ನಿಭಾಯಿಸ್ಬೇಕು. ಅರ್ಥ ಆಯ್ತಾ? ಸರ್ ಅದೇನಿಲ್ಲ ಬಿಡಿ ಸರ್. ಅವತ್ತೇ ಹೇಳ್ದೆ ನಿನಗೆ ಸ್ವಲ್ಪ ತಲೆ ಕಮ್ಮಿ ಅಂತ. ಬೆಳಿತಾ ಇರೋನ್ ಕಣ ನೀನು. ಇವೆಲ್ಲ ಅರ್ಥ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ನಾಳೆ ಬೆಳಗ್ಗೆನೆ ಹೋಗಿ ಮೊದಲು ದೊಡ್ಡವ್ರನ್ನ ಭೇಟಿ ಆಗು. ಓಕೆ? ಆಯ್ತು ಸರ್. ಬಾಲ, ನೀನಿನ್ನೂ ಆ ಕೇಬಲ್ಗಳಿಂದ ಹೊರಗಡೆ ಬಂದಂಗೆ ಕಾಣ್ತಾ ಇಲ್ಲ. ನೋಡು, ನೀನು ಇಲ್ಲಿರೋ ನೀನು ಕೇಬಲ್ ದಂಧೆಗಿಂತ 100 ಸಂಪಾದನೆ ಮಾಡ್ತೀಯಪ್ಪ ಮುಂದೆ. ಖುಷಿಯಾಗಿರು ಬಾಲ. ನಾನವತ್ತು ಶುಕ್ಲಾಜಿ ಅಂತ ಒಬ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೆ, ಜ್ಞಾಪಕ ಇದೆಯಾ? ಅದೇ ಆ ಬಿಲ್ಡರ್ ಅಲ್ವಾ ಅಣ್ಣ? ಹೌದು. ಈಗ ಒಂದ್ ದೊಡ್ಡ ಡೀಲ್ ಬಂದಿದೆ ಅವ್ರ ಕಡೆಯಿಂದ. ಒಪ್ಕೊಂಡ್ರೆ ಸೆಟ್ಲ್ ಆಗ್ಬಿಡ್ತೀಯ ಲೈಫಲ್ಲಿ ನೀನು. ಬಾಲ, ಆ ವಿನಾಯಕ ಸ್ಲಮ್ ಇದೆಯಲ್ಲ, ನಿಮ್ ಸ್ಲಮ್ಮು, ವಿನಾಯಕ ಸ್ಲಮ್ಮು, ಅಲ್ಲಿ ಎಷ್ಟು ಮನೆಗಳಿದ್ದಾವೆ? ಅಣ್ಣ, ಅಲ್ಲಿ ದಿನ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ. ಅಲ್ಲಿ ಇಷ್ಟೇ ಮನೆಗಳು ಅಂತ ಹೆಂಗಣ ಹೇಳೋದು? 317 ಮನೆಗಳಿವೆ ಬಾಲ. ಯಾಕಣ್ಣ ಆ ಮನೆಗಳು ಎಣಿಸ್ತಾ ಇದ್ದೀರಾ? ನಮ್ ಸ್ಲಮ್ಗೆ ಅದು ಸಹಾಯ ಮಾಡ್ತೀರಾ? ಅದಲ್ಲ ವಿಷಯ ಬಾಲ. ಅಲ್ಲಿರೋರ್ಗೆ ಲೀಗಲ್ ಹೋಲ್ಡಿಂಗ್ ಇಲ್ಲ, ಅಂದ್ರೆ ಹಕ್ಕುಪತ್ರ ಅಂತಾರಲ್ಲ, ಅದಿಲ್ಲ. ಅವ್ರನ್ನ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ಸೋಣ, ಬಿಟ್ಟಿ ಎಲ್ಲ ಮನೆಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಎಂದ ಆ ಬಿಲ್ಡರ್ ಶುಕ್ಲ. ನನಗೆ ಸಿಟ್ಟು ಬಂತು, ಚಪ್ಲಿ ತಗೊಂಡು ಹೊಡಿತೀನಿ ಎಂದೆ. ಬಡವ್ರು ಹೊಟ್ಟೆ ಮೇಲೆ ಹೊಡಿತ್ಯಾ ಅಂತ ರೇಗಿದೆ. ಕಡೆಗೆ ಮನೆಗೆ 3 ಲಕ್ಷ ಕೊಡ್ತೀನಿ ಅಂತ ದಾರಿಗೆ ಬಂದಿದ್ದಾನೆ. ಹೆಚ್ಚು ಕಡಿಮೆ 12-13 ಕೋಟಿ ಆಗುತ್ತೆ. ನಿನಗೆ 2 ಕೋಟಿ ಅಂತ ಫಿಕ್ಸ್ ಮಾಡಿದ್ದೀನಿ. ಯಾರ್ದು ಪ್ರಶ್ನವ್ರು ಹೇಳಿ. ನೀವು ಯಾವಾಗ ಬೇಕಾದ್ರೂ ಬರಬಹುದು. ನೀವು ಪತ್ರಕರ್ತರು ಎಲ್ಲಿಗೆ ಬಂದ್ರು ನಾನು ಹೇಳೋದು ಒಂದೇ ಮಾತು, ಇನ್ನು 3 ವರ್ಷದಲ್ಲಿ ಬೆಂಗಳೂರು ಸಿಂಗಾಪುರ್ ಆಗಿರುತ್ತೆ. ನಾವು ಸಾಧಿಸ್ತೋರ್ತೀವಿ. ಇಡೀ ಜಗತ್ತು ನಿಬ್ಬೆರಗಾಗಿ ನೋಡ್ಬೇಕು. ಥ್ಯಾಂಕ್ ಯು ಬಾಲ. ನೀನಿದನ್ನ ಸರಿಯಾಗಿ ನಿಭಾಯಿಸಿದ್ರೆ ಇಡೀ ಬೆಂಗಳೂರು ಬಿಲ್ಡರ್ಗಳು ನಿನ್ನ ಕಾಲನೆಕ್ಕೋದಕ್ಕೆ ಶುರು ಮಾಡ್ತಾರೆ.
ಕೊಲೆ ಮಾಡ್ಸಕ್ಕೆ ಸ್ಲಮ್ಮು, ಎಲೆಕ್ಷನ್ ಮಾಡಕ್ಕೆ ಸ್ಲಮ್ಮು, ಸ್ಟ್ರೈಕ್ ಮಾಡಕ್ಕೆ ಸ್ಲಮ್ಮು, ಎಲ್ಲ ಆದ್ಮೇಲೆ ದುಡ್ಡು 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 ಮಾಡ್ಕೊಳಕ್ಕೆ ಸ್ಲಮ್ಮು. ಇದೆಲ್ಲ ಬೇಡ ಅಂತ ಇದೇ ಸ್ಲಮ್ನ ಖಾಲಿ ಮಾಡ್ಸಕ್ಕೆ ನಮ್ಮಂತ ಸ್ಲಮ್ ಹುಡುಗರನ್ನ ಕೆಟ್ಟಿಗೆ ಬಿಡಿಸ್ಕೊಳ್ಳೋದು. ಎಲ್ಲದಕ್ಕೂ ಸ್ಲಮ್ಮು 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 ಸ್ಲಮ್ಮು. ಅಲ್ಲಿ ನಮ್ಗಿರಕ್ಕೆ ಅಕ್ಕಿವ್ ಅಂತ ಕಂಡ್ರು, ಇವ್ರಿಗೆ ಮಾಡ್ಕೊಳಕ್ ಮಾತ್ರ ಹಕ್ಕೈತೆ. ಇವ್ರ ಅಪ್ಪನ ಮೇಲೆ ಆಸ್ತಿ ನೋಡಿದ್ದು. ಈ ನನ್ನ ಮಕ್ಕಳನ್ನ ನೀರಿಲ್ಲದ ಜಾಗ ಕರ್ಕೊಂಡೋಗಿ ನಿಧಾನಕ್ಕೆ ಹಂಗೆ ಕೊಚ್ಚಿ ನಾಯಿಗಳಿಗೆ ಹಾಕ್ಬಿಡ್ಬೇಕು. ಲೋಫರ್ ನನ್ನ ಮಗನೇ, ಈ ನನ್ನ ಮಗ ರಜ್ಜುದೇನೆ ಕಡೆ ಎಲ್ಲ ಆಗಿದ್ದು. ಇವನ್ ತಡಿದೆ ಹೋಗಿದ್ರೆ ಅದೇ ಗಳಿಗೆ ಆ ದೊಡ್ಡವನ್ ಕುತ್ತಿಗೆ ಕೈಯಲ್ಲಿ ಹಿಡ್ಕೊಂಡ್ ಮೆಟ್ಟ ಇಸ್ಕಿ ರಕ್ತ ಕುಡ್ದಾಕ್ಬಿಡ್ತಾ ಇದ್ದೆ. ಆ ನನ್ನ ಮಕ್ಕಳನ್ನ ಸಿಗದು ತೋಳ ಕಟ್ಬಿಡ್ಬೇಕು. ಇವನ್ ಮಾತು ಯಾಕೋ ಕೇಳಕ್ ಹೋಗಿದ್ದೆ? ಆ ದೊಡ್ಡವನ್ ಮುಖನ ಅಲ್ಲೇ ಗುದ್ದಿ ಊಸ್ಟ್ ಮಾಡ್ಬಿಡ್ಬೇಕಾಗಿತ್ತು. ಸ್ಲಮ್ ಖಾಲಿ ಮಾಡ್ಸು ಅಂತಾನೆ ಅಂದ್ರೆ ಏನದ್ರ ಅರ್ಥ? ಆ ದೊಡ್ಡವನ್ ಇಷ್ಟೊಂದು ಕಚರ ಅಂತ ನನಗೆ ಗೊತ್ತಿರ್ಲಿಲ್ಲ. ಬರೀ ಕಚಡ ಅಲ್ಲ ಬಾಲ, ಐನಾತಿ ಕ್ರಿಮಿನಲ್ ಅವನು. ಎಷ್ಟು ಹೋದ್ರದ್ರ ಅಷ್ಟೇ ಕಣ. ಅವು ನಮ್ಮನ್ನ 7 ಪೈಸೆ ಪಾರ್ಟ್ನರ್ ಅಂದಾಗಲೇ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಕೇವಲ ನಮಗೆ 7 ಪೈಸೆ ಬೆಲೆ ಕಟ್ಟಕ್ಕೆ ಆಗದಿರೋ ಸ್ಲಮ್ನ ಮಾಡಿದ್ರೆ 2 ಕೋಟಿ ನಮ್ಗೆ ಕೊಡ್ತಾರಂತೆ. ನಾಳೆ ದಿವಸ ನಮ್ಮ ಹೌದಿರಿಗೂ ಬೆಲೆ ಕಟ್ಬಿಟ್ಟು ಮಾಡ್ಕೊಳಕ್ ಕೇಸ್ಕೊಳ್ಳೋದ. ಇಷ್ಟು ಏನ್ ಮಾಡೋಣ ಬಾಬು? ಸರಿಯಾಗಿ ಬಿಸಿ ಮುಟ್ಟಿಸ್ತೇ ಹೋದ್ರೆ ದೊಡ್ಡವನು ಕಾಲ್ ಕಸ ಮಾಡ್ಕೊಂಡ್ಬಿಡ್ತಾನೆ. ನಾವು ಆ ಬಿಲ್ಡರ್ ಅವನಲ್ಲ, ಅವನ್ಗೆ 4 ಅವಾಜ್ ಹಾಕೋಣ. ಅವನ ಈನ್ ಅವಾಜ್ ಗಿವಾಜ್ ಎಲ್ಲ ಇಲ್ಲ. ಆಫೀಸಿಗೆ ನುಗ್ಗನ ಒಳ್ಳೆ ಟೈಮ್ ನೋಡಿ ಆ ಶುಕ್ಲನ್ ತಲೆ ತೆಗೆದ್ಬಿಡೋದ. ಆಮೇಲೆ ಆ ದೊಡ್ಡವನು ಅವ್ರ ಅಪ್ಪನ್ಗೆ ಹುಟ್ಟಿದ್ರೆ ಅವ್ನ್ ಗಂಚೆ ಆಗಿದ್ರೆ ನಮ್ಮ ಸ್ಲಮ್ನ ಅದೆಂಗ ಮಾಡ್ತಾನ ನೋಡೇ ಬಿಡ್ತೀರಿ. ಶುಕ್ಲನ್ ಬುರುಡೆ ಹೊಡೆದ್ರೆ ಆಮೇಲೆ ದೊಡ್ಡವ್ರು ಸುಮ್ನೆ ಬಿಡ್ತಾರ? ಸುಮ್ನಿರ್ದೇ ಇದ್ರೆ ಮಂಜಿನ ಕೇಸ್ ನಾವು ಹೊರಗಡೆ ತೆಗಿತೀವಿ ಅನ್ನೋದು. ದೊಡ್ಡವನು ವಿಷಯ ಬಿಟ್ಟಾಕ್ರಲ್ಲ. ನನ್ನನ್ನೇನೋ ತಿಳ್ಕೊಬಿಟ್ಟವನು ಅವನು. ಇನ್ನೇನಾದ್ರೂ ಅದು ಇದು ಅಂತ ಹಾರಾಡಿದ್ರೆ ತುಕ್ಕಿಡ್ದಿರೋ ಮಚ್ಚಲ್ಲಿ. ಬಿಡು ಪ್ರಸಾದ್, ನೋಡು ಕೈ ದೊಡ್ಡದಾಗ್ತಾ ಹೋದಂಗೆ ಇವೆಲ್ಲ ಸಹಜ. ಈಗ ನೀನು ಬರೀ MLA ಅಲ್ಲ, ಮಿನಿಸ್ಟ್ರು. ಮರಿಬೇಡ ಅದನ್ನ. ಡೋಂಟ್ ಟೇಕ್ ಅನ್ನೆಸರಿ ಟೆನ್ಷನ್ಸ್. ಆರಾಮಾಗಿದೆ. ಓಕೆ. ಬಾಲ, 3 ದಿನದಿಂದ ನೋಡ್ತಾ ಇದ್ದೀನಿ. ಮೆಂಟಲ್ ತರ ಆಡ್ತೀಯಲ್ಲೋ. ನಾನೆಲ್ಲ ಕಣ ಮೆಂಟಲ್. ನನ್ನ ಮಗನೇ ನೀನು. ನಿನ್ನ ಜನ ಕರೆಯೋದು ಮೆಂಟಲ್ ರಜಾಕ್ ಅಂತ. ಹ್ಞೂ ಕಣೋ, ನಾನ್ ಮೆಂಟಲೇ. ಆದ್ರೆ ನಿಂತರ ಅಂಧ ಅಲ್ಲ. ಸೂರ್ಯನ್ ಎತ್ಬಿಡ್ತೀನಿ, ಶುಕ್ರನ್ ಎತ್ಬಿಡ್ತೀನಿ, ದೊಡ್ಡವರಿಗೆ ಸವಾಲ್ ಆಗ್ತೀನಿ ಅಂತೀಯ. ತಲೆ ಆಯ್ತೇನೋ ನಿಂಗೆ? ಯಾವ ತಲೆ? ದೋತ್ ಪರ್ ಹಾತ್ ಉಟಾತಾಯ್ತು. ನೀನು ಆ ಕಚರ ಸುವ ಮಕ್ಕಳಿಗೆ ಸಾಯೋದು ಗುಲಾಮ ಆಗಿರ್ಲಿಲ್ಲ. ನಮ್ಮ ಸ್ಲಮ್ನ ನಾನೆಲ್ಲ ಸ್ಲಮ್ ಖಾಲಿ ಮಾಡಕ್ ಹೇಳ್ದೆ. ತಲೆಯಲ್ಲಿ ಏನು ಇಲ್ದಿರೋ ಹುಡುಗರು ಮಾತು ಕೇಳ್ಕೊಂಡು ಯಾಕೋ ಎಗರಾಡ್ತಾ ಇದ್ಯಾ? ನಿನಗ್ ಬುದ್ಧಿ ಇಲ್ವೇನೋ? ಬುದ್ಧಿ ಇಲ್ವಾ ನಿಂಗೆ? ನಮ್ಮೇಲೆ ಕೈ ಮಾಡ್ತಾನೆ. ಏನು ಪ್ಯಾಡ್ ಬಾಲ ನೀನು. ಬರೀ 4 ತಿಂಗಳಿಂದ ಏನೋ ಆಗಿದೆ ನೀನು. ಬೆಂಗಳೂರೊಳಗೆ ಕಾಲಿಡಕ್ಕಾಗ್ತಿತ್ತಾ? ಹೇಳೋ. ದೊಡ್ಡವನು ನಮ್ಗೆ ದಮ್ ಕೊಟ್ಟ ಕಣಲೇ, ದಮ್ಮು. ಈ ಕಾರು ನೆನೆಸ್ಕೊಂಡಿದ್ದೇನಲ್ಲ. 7 ಪೈಸಾ ಅಂತ ಪಡ್ಕೋತಿಯಲ್ಲ. ದೊಡ್ಡವನ್ಗದು 7 ಪೈಸಾ, ನನಗೂ ನಿನ್ಗೂ ಅದು 7 ಲಕ್ಷ. ಬಲ ಕಳೆದೋಗ್ಬಿಡ್ತೀವೋ. ಶಾಂತಾರಾಮ್ ಅಂತ ಆಫೀಸರ್ನ ಶಾಂತು ಅಂತ ಕರೆಸ್ತಾರೆ ನಿನ್ ಕೈಲಿಂದ್ರೆ ಅರ್ಥ ಮಾಡ್ಕೋ ಅವ್ರ ಕೆಪಾಸಿಟಿ ಇದ್ದ ಕೆಪಾಸಿಟಿ ನಾನು. ಅವ್ನು ದೊಡ್ಡವನ್ ಮಾಡ್ತಾರೆ ಸರಿ ಅಂತ ಸಾಹೇಬ್ರಿಗೆ ಫೋನ್ ಮಾಡಿ ಇವಾಗಲೇ ಕೇಳ್ಬಿಡ್ತೀನಿ ತಾಳ. ಅವ್ರಿಗೆ ಏನಕ್ಕೋ ಫೋನ್ ಮಾಡ್ತೀಯ ನೀನು? ದೊಡ್ಡವ್ರು ಒಂದು ಮಾತು ಹೇಳಿದ್ರೆ ಎಲ್ಲ ಸಲಾ ಮಾಡ್ಕೊಂಡು ನಿಂತಿರ್ತಾರೆ. ಅರ್ಥ ಮಾಡ್ಕೋಬಲ್ಲ. ಕಲ್ತ್ಕೊಳ್ಳ. ನಿಯತ್ತಿರ್ಬೇಕು. ನಿಯತ್ತಿಲ್ದ್ರ ನಾಯಿ ನನ್ ಮಗ ಅವನು. ಲೋ ಬಲ, ನಾನು ನೀನು ಇಲ್ದೇ ಇದ್ರು ಈ ದೊಡ್ಡವನ್ ಹಂಗೆ ಇರ್ತಾನ ಕಣೋ. ಆದ್ರೆ ನೀನಿಲ್ದೆ ಹೋದ್ರೆ ಪಾರ್ವತವನ್ಗೆ ಯಾರೋ, ಮಲ್ಗೆಗೆ ಯಾರೋ, ನಮ್ಗೆಲ್ಲ ಬಲ. ಹಾಗಂತ ದುಡುಕಿ ದೊಡ್ಡವನ್ನ ಮೈ ಮೇಲೆ ಹೇಳ್ಕೊಳಕ್ ಆಗ್ತದೇನೋ? ಇನ್ಮೇಲೆ ಹುಷಾರಾಗಿ ಪ್ಲಾನ್ ಮಾಡೋಣ. ಏನು?
ತೆಗಿಯೋ. ರಜ್ಜು ಮನೆಗೆ ಹೋಗೋಣ, ಮಲ್ಲಿಗೆ ನೋಡ್ಬೇಕು. ರಜ್ಜು ನೋಡಲ್ಲಿ, ಏನು? ಏ ಮಂಜಿನ ತಾಯಿ ಅಲ್ವಾ? ಹೌದು ಕಣ. ಏ ನಿಲ್ಸೋ ಗಾಡಿನ, ನಿಲ್ಸೋ ಗಾಡಿ. 40 ರೂಪಾಯಿ ಕೊಟ್ಟಿದ್ಯಾ, 60 ರೂಪಾಯಿ ಮೀಟರ್ ಆಗಿರೋದು, 20 ರೂಪಾಯಿ ಎತ್ತ 20 ರೂಪಾಯಿ ಪುಕ್ಷ ಏನಿದೆ? ಅಲ್ಲ ಕಣ, 60 ರೂಪಾಯಿ ಮೀಟರ್ ಆಗಿ 40 ರೂಪಾಯಿ ಕೊಟ್ಟಿದ್ದೆ ನೋಡಿ. ಚೇಂಜ್ ಬೇಡ, ಹೋಗಿ ಪರವಾಗಿಲ್ಲ ಹೋಗಿ. ಏನ್ ಕ್ರಮ ಬರ್ತೀರಮ್ಮ ಆಟ ಆಟಕ್ಕೆ ದುಡ್ಡಿಲ್ಲ ಅಂದ್ಮೇಲೆ? ಇಟ್ಕೊಳ್ಳಿ ಅಮ್ಮ. ಅಯ್ಯೋ ದುಡ್ಡೆಲ್ಲ ಬೇಡಪ್ಪ, ಅವ್ರಿಗೆ ದುಡ್ಡು ಕೊಟ್ಟು ನನ್ನ ಮಾನ ಕಾಪಾಡ್ದಲ್ಲ, ಅಷ್ಟು ಸಾಕು. ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿ. ನನ್ ಮಗ ಇದ್ದಿದ್ರೆ ನಾನು ಹೀಗಾಗ್ತಾ ಇದ್ನ, ಎಲ್ಲನ್ನ ಪಡ್ಕೊಂಡ್ ಬಂದಿದ್ದು. ಅಲ್ಲ ಯಾಕೋ? ದೊಡ್ಡವ್ರ ಮನೆ ಕಡೆ ಗಾಡಿ ತಿರುಗಿಸು. ದೊಡ್ಡವ್ರ ಮನೆಗೆ ಯಾಕೆ? ದೊಡ್ಡವ್ರ ಮನೆ ಕಡೆ ಗಾಡಿ ತಿರುಗಿಸು, ಹೇಳ್ದಷ್ಟು ಮಾಡು. ಹೋಗು. ಅಣ್ಣ, ಒಂದ್ ವಿಷಯ, ಬಾಲಂಗೆ ಮದುವೆ ಫಿಕ್ಸ್ ಆಗಿದೆ. ಅರೆ ಹೌದಾ? ನನಗೆ ಕೊಟ್ಬಿಟ್ಟು ಕೊಡ್ಲಿಲ್ವಲ್ಲಪ್ಪ ನೀನು. ಏನ್ ಬಲ ಮದ್ವೆನಾ? ಯಾವಾಗ? ನೋಡಿ ಅಣ್ಣ, ನಾಚ್ಕೋತಾ ಇದ್ದಾನೆ. ಅಣ್ಣ, ನೀವು ಗಡಿಪಾರ್ ಕ್ಯಾನ್ಸಲ್ ಮಾಡ್ಕೊಟ್ರೆ ಮುಂದಿನ ವಾರನೇ ಮದುವೆ. ಹಂಗಂತ ಹೇಳೋದಲ್ವಾ? ನನ್ನ ಕೆಲಸದ ಮಧ್ಯೆ ನಿನ್ನ ಗಡೀಪಾರ್ ವಿಷಯನೇ ಮರ್ತು ಬಿಟ್ಟಿದ್ನಲ್ಲಪ್ಪ. ಶಂಕರು, ಏನೇ ಕೆಲಸ ಇರ್ಲಿ ಕಮಿಷನರ್ಗೆ ಒಂದು ರಿಕ್ವಿಸಿಷನ್ ರೆಡಿ ಮಾಡು ನನ್ನ ಲೆಟರ್ ಅಲ್ಲಿ. ಬಾಲ ನಮ್ಮ ಏರಿಯಾ ಹುಡುಗ ಅನ್ನೋದನ್ನ ಮೆನ್ಷನ್ ಮಾಡು. ಸರಿ. ನಾಳೆ ಇಷ್ಟು ಹೊತ್ತಿಗೆ ಅದೇನೇ ಆಗಲಿ ಬಾಲ ಅವನಿಷ್ಟದ ಹಾಗಿರ್ಬೇಕು. ಆಗ್ಬೋದೇನಪ್ಪ? ಅರ್ಥ ಆಯ್ತಾ? ಸರಿ ಅಣ್ಣ. ಬಾಲ, ಸ್ಲಮ್ ವಿಷಯ ಏನ್ ಮಾಡಿದೆ? ಅಣ್ಣ, ನಮ್ ಸ್ಲಮ್ ಅವ್ರೀಗ ಮೊದ್ಲಂಗಿಲ್ಲ. ಈ ಸ್ಕ್ವಯರ್ ಫೀಟು ಹಂಗೆ ಹಿಂಗೆ ಅಂತ ಮಾತಾಡ್ತಾರಣ್ಣ. ಓಹೋ, 40-50 ಕೋಟಿ ಕೇಳ್ತಾರಣ್ಣ. ಸ್ಲಮ್ಗೆ ಹೋಗಿ ಸೆಟ್ಲ್ ಆದ್ಮೇಲೆ ನಿಧಾನವಾಗಿ ಆ ವಿಷಯ ಮಾತಾಡ್ಬೋದಲ್ವಾ? ಆಯ್ತು, ಇರ್ಲಿ. ಶಂಕರು, ಬಾಲ, ಮದ್ವೆಗೆ ನನ್ನಿಂದ ಏನ್ ಬೇಕು ನಿಂಗೆ? ಅಯ್ಯಯ್ಯೋ, ತಾವು ಚೀಫ್ ಗೆಸ್ಟ್ ಆಗಿ ನಮ್ ಸ್ಲಮ್ಗೆ ಬಂದ್ರೆ ಅದೇ ದೊಡ್ಡ ವಿಷಯ ಅಲ್ವಾ ಅಣ್ಣ? ಅಷ್ಟು ಸಾಲೋದಿಲ್ಲ, ಇರೋ ತಗೊಳ್ಳಿ. ಶಂಕರ ನಿನ್ನ ಮದುವೆ ಖರ್ಚೆಲ್ಲ ನೋಡ್ಕೋತಾನೆ. ಇದು ನನ್ನ ಪರ್ಸನಲ್ ಪ್ರೆಸೆಂಟೇಶನ್. ಅಯ್ಯೋ ನಿನ್ನ ಯಾಕೋ? ಅಣ್ಣ, ನೀವು ನನ್ನ ಮೇಲೆ ತುಂಬಾ ವಿಶ್ವಾಸ ಇಟ್ಕೊಂಡಿದ್ದೀರ ಅಣ್ಣ. ನಾನು ಸಾಯೋವರೆಗೂ ಮರೆಯೋದಿಲ್ಲ ಅಣ್ಣ, ಮರೆಯೋದಿಲ್ಲ. ಬಾಲ, ನಾನು ನಿನ್ನ ಮೇಲೆ ಬರೀ ವಿಶ್ವಾಸ ಇಟ್ಕೊಂಡಿಲ್ಲ ಕಣೋ, ನಾನು ನಿನ್ನ ಎಲ್ಲಿ ಇಟ್ಕೊಂಡಿದ್ದೀನೋ. ಆದ್ರೆ ಯಾಕೋ ಗೊತ್ತಿಲ್ಲ ಕಣೋ, ಇಲ್ಲಿಟ್ಕೊಂಡಿದ್ದೀನಿ ಅಂದಾಗ ಏನೋ ಒಂಥರ ಆಗತ್ತೆ ಕಣ. ಬಾಲ, ಇನ್ಮೇಲೆ ನಾವು ಹುಷಾರಾಗಿರೋಣ. ಕರೆಕ್ಟ್ ಕಣ. ಮುಂದಿನ ಎಲೆಕ್ಷನ್ಗಾದ್ರೂ ದೊಡ್ಡವನು ನಮ್ ಕಾಲ್ ಹಿಡ್ಕೋಬೇಕಾಗುತ್ತೆ, ಆವಾಗ ತೋರ್ಸೋಣ. ಅಮ್ಮಿ, ಬಾಲಕ ಮುದೇಕ್ ಶಾದಿ ಕಳೆ ಬಂದಿದೆ ನೋಡಿ ಅಮ್ಮಿ. ಅರೆ ಶಾದಿ ಪಕ್ಕಾ ಹೋಗ ಇಸ್ಕಾ. हो रे? ए अरे देख देख रहे हमें ये वो हमारा मलिगे जा शब्बू के साथ भाई बम्बई ಮೆಹಂದಿ ಅಂಟಿರುತ್ತೆ, ತೆಗೆದು ಬಿಡ್ತೆ. ಶಬ್ಬು, ಭಯ್ಯ ಊಟ ಆಯ್ತಾ? ಆಯ್ತು. ಟೈಮ್ ಹೋಗಯ್ಯ, ಮಲ್ಕೋ ಜಾವ್. ಗೊತ್ತಾಯ್ತು ಬಿಡಿ ಭಯ್ಯ, ಗೊತ್ತಾಯ್ತು. ಏನಿಷ್ಟು ಖುಷಿಯಾಗಿದ್ಯಾ? ಅಯ್ಯೋ, ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಆ ವಿಷಯ ಹೇಳಿದ್ರೆ ನಿನ್ನಷ್ಟು ಖುಷಿ ಪಡೋಳು ಯಾರು ಇಲ್ಲ. ಯಾಕೆ, ಲಾಟ್ರಿ ಗೀಟ್ರಿ ಹೊಡಿತಾ? ಯಾರ ಹೇಳು? ನಾನೇ ಲಾಟ್ರಿ ಆಡಕ ಹೋಗ್ತೀನಿ. ಮತ್ತೆ ನಾಳೆಯಿಂದ ನನ್ ಗಡಿಪಾರ್ ಕ್ಯಾನ್ಸಲ್. ಅವಾಗ ಹೇಳಿದ್ಯಾ ನೀನು? ಇವಾಗಲೇ ಫೋನ್ ಮಾಡು. ಇರೋ. ಏಯ್ ಮಣಿ, ಕೊಡ ಒಂದ್ ಫೋನು. ತಗೊಳವ. ಯಾರು? ಬಾಲಣ್ಣ ಕಣವ. ಹಲೋ ಹೇಳಪ್ಪ. ಅವ ಎಷ್ಟು ದಿವಸ ಅಂತ ಕಾಯಿಲೋ ಹಿಂಗೆ? ಬೇವರ್ಸಿ ಅವ ಬ್ಯಾಡ್ವಾದ್ನಲ್ವಾ ನಿಂಗೆ? ಅವ ನಿನ್ ಮಗಂದು ಎಲ್ಲಾ ತೊಂದ್ರೆ ಕ್ಯಾನ್ಸಲ್ ಆಗೋಗೈತೆ. ನಾಳೆಯಿಂದ ಗಡಿಪಾರಿಲ್ಲ, ತೆಗ್ದಾಕ್ಬಿಡ್ತಾವ್ರೆ. ನಾಳೆ ಬೆಳಿಗ್ಗೆನೆ ಸ್ಲಮ್ಗೆ ಬರ್ತಾ ಇದೀನಿ ಕಣವ. ನಾಳೆ ಬೆಳಿಗ್ಗೆ ಬರ್ತಾ ಇದೀಯಾ? ಮಲ್ಲಿಗೆನೂ ಕರ್ಕೊಂಡ್ ಬರ್ತಾ
ಚೆನ್ನಾಗಿದ್ಯಾ? ನಾಳೆ ಬೆಳಿಗ್ಗೆ ಬರ್ತಾರಂತೆ ಕಣೋ. ಲೇ ಮಗ, ಮುಂದಿನ ವಾರಕ್ಕೆ ಮದುವೆ ಮಾಡ್ಕೊಂಬಿಡು. ಇಲ್ಲ ನೋಡು, ನಿನ್ ಮದುವೆಗೆ ನಿನ್ ಫ್ರೆಂಡ್ಸ್ ಗಳು ಅವರಲ್ಲ ಕಾರ್ ಇಟ್ಕೊಂಡ್ರವ್ರು ಅವ್ರನ್ನೆಲ್ಲ ಕರ್ದು ಬಿಡು. ಆಮೇಲೆ ನಿನ್ ಮದುವೆಗೆ ದೊಡ್ಡವರು ಅವರಲ್ಲಪ್ಪ, ಅವ್ರು ಬಂದೇ ಬರ್ಬೇಕು. ಅಯ್ಯೋ ಕದ್ರೆ ಎಲ್ಲ ಬರ್ತಾರ ಕಣವ. ನೀನ್ ಏನೇ ಹೇಳಪ್ಪ, ಆ ಹುಡುಗಿ ನಿನ್ ಬಾಳಕ್ ಬಂದ್ಮೇಲೆ ನಿನ್ನು ಸೀಮೆ ಕುಲಾಯಿಸ್ಬಿಡ್ತೀನಿ ಕಣಪ್ಪ. ಆಯ್ತು, ನಾಳೆ ಬೆಳಿಗ್ಗೆ ಬರ್ತೀನಲ್ಲ, ನೀನ್ ಫೋನ್ ಇಡವ. ಆಯ್ತು ಆಯ್ತು. ಬಾರೇ ನನ್ನ ಮುದ್ದಿನ ತಾರೆ, ಪಾರೇ ಬಾರೇ ಅಂದ. ಲೈಫೇ ಇಷ್ಟೇ ಏನೋ ಅನ್ಕೊಂಡಿದ್ದೆ ಕಣೋ, ಆದ್ರೆ ಕೊನೆಗೂ ನಾನು ನಂಬ್ಕೊಂಡಿರೋ ಚಾಮುಂಡವ್ವ ಕಂಡ್ಬಿಟ್ಲು. ನೀನು ಅವ್ವ. ಏಯ್ ಗಡ್ಡಿನ ನೀನು? ಅಲ್ಲ, ಮದ್ವೆನೆಲ್ಲಾದ್ರೂ ಅಳ್ತಾರ? ಖುಷಿಯಾಗಿರ್ಬೇಕು. ಅಯ್ಯ ನಿನ್ನ ನೋಡು, ನೀನು ನನ್ನ ಮಹಾರಾಣಿ, ಯಾವತ್ತೂ ಅಳ್ಬಾರ್ದಿನ್ನ. ನೀನ್ ಖುಷಿಯಾಗಿರೋದು ನನಗೂ ಸಂತೋಷ ಅಲ್ವಾ? ನೋಡು, ನೀನ್ ಹತ್ರ ನನಗೆ ಕೆಟ್ಟು ಕೋಪ ಬರುತ್ತಷ್ಟೇನೆ. ಇನ್ಯಾವತ್ತೂ ನೀನು ಅಳ್ಕೊಡ್ದು. ಮಲ್ಗೆ, ನನಗೊಂದು ದೊಡ್ಡ ಆಸೆ ಏನು ಗೊತ್ತಾ? ಪ್ರತಿದಿನ ರಾತ್ರಿ ನೀನು ಹಿಂಗೆ ನನ್ನ ಎದೆ ಮೇಲೆ ಮಲ್ಕೊಂಡಿರ್ಬೇಕು. ನಾನು ಬೆಳಿಗ್ಗೆ ಎದ್ದು ಕಣ್ಬಿಟ್ಟು ನೋಡಿದ ತಕ್ಷಣ ನಿನ್ನ ಮುಖ ನನಗೆ ಕಾಣ್ತಾ ಇರಬೇಕು. ಅಷ್ಟೇ, ನನ್ನ ಜೀವನದಲ್ಲಿ ಇನ್ನೇನು ಆಸೆ ಇಲ್ಲ. ಏಯ್, ನಾನು ನಿನಗೊಂದು ವಿಷಯ ಕೇಳೋದೇ ಮರ್ತೋದೆ. ಎಂಥ ಕೆಲಸ ಮಾಡಿದ್ಯಾ ನೀನು? ಎದ್ದೇಳು, ಕರೆಕ್ಟಾಗಿ ಹೇಳು. ಎಷ್ಟು ಮಕ್ಕಳು ಮಾಡ್ಕೊಳ್ಳೋಣ? ಎಷ್ಟು ಅಂದ್ರೆ ಎಷ್ಟು ಬೇಕು? ಒಂದು 6 ಹೆಣ್ಣು, ಒಂದೇ ಒಂದು ಗಂಡು ಮಗು ಸಾಕು. ಯಾಕೋ 7 ಅಂದ್ರೆ ಅಪ್ಶಕುನ, 12 ಮಾಡ್ಕೊಳ್ಳೋಣ. ಧಾರಾಳವಾಗಿ. ಸರ್, ನಮ್ಮ ಮಾಮೂಲಿ ಜಾಗಕ್ಕೆ ಬಂದ್ಬಿಡಿ, ಬರ್ತೀವಿ ಸರ್. ಕಾಯ್ತಾ ಇರ್ತೀನಿ. ಹಾ. ಮಲ್ಲಿಗೆ, ಒಂದು ಅರ್ಧ ಗಂಟೆ ಹೊರಗಡೆ ಹೋಗಿ ಬಂದ್ಬಿಡ್ತೀನಿ ಪುಟ್ಟ. ಯಾರು? ದೇವಸ್ಥಾನನಾ? ಈ ಮಳೆಲ ಬೆಳಗ್ಗೆ ತನಕ ನನ್ನ ಜೊತೆ ಮಾತಾಡ್ತೀನಿ ಅಂದೆ. ಬೇಡ, ಫೋನ್ ಮಾಡ್ಬಿಟ್ಟು ಹೇಳ್ಬಿಡು ನಾನೀಗ ಬರಲ್ಲ ಈ ಮಳೇಲಿ ಅಂತ. ಪಾಪ, ಅವರು ಕೂಡ ಇದೇ ಮಳೆಲಿ ಬಂದು ಕಾಯ್ತಾ ಇರ್ತಾರಲ್ವಾ? ಪ್ಲೀಸ್ ಕಣೋ, ಹೋಗಿ ಬಂದ್ಬಿಡ್ತೀನಿ ಆಯ್ತಾ? ಹೋಗ್ಬೇಡ ಬಾಲ. ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ ಆಯ್ತಾ? ಬಾಲ, ದೇವಸ್ಥಾನ ಯಾರು ಅಂತ ಹೇಳ್ತೀನಿ ಅಂದಿದ್ದೆ, ಇವತ್ತಾದ್ರೂ ಹೇಳ್ಬಿಟ್ಟು ಹೋಗೋ. ಚಿನ್ನ ದಡ್ಡಿ ನೀನು. ನೋಡು, ನಮ್ಮ ಭಾಗದ ದೇವರು, ನಾವು ಹೋಗಿ ಬಂದು ಎಲ್ಲ ಹೇಳ್ತೀವಿ. ಸುಮ್ಮನೆ ಬರಲ್ಲ ಬಾಲ, ನಿನ್ನ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು. ಅಯ್ಯೋ, ಬರ ಬರ ಬರ. ಅಪ್ಪ 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 ಅಪ್ಪ, ಏನೋ ಮಳೆ ಹಿಂಗಿಡ್ಕೊಬಿಡ್ತು. ಏ ಬಾಲ, ಮದುವೆ ಆಗದ್ ಯಾವ್ದೋ ಕೊಡ್ಬೇಕು ಅಂದಿಲ್ಲ, ಯಾವ್ದೋ ಅದು ಇನ್ನೊಂದ್ಸತಿ ಜ್ಞಾಪಿಸ್ಬಿಡ. ಏಯ್ ಪ್ಯಾಡೋ, ನಾನೇ ಪ್ಯಾಡು ಅನ್ಕೊಂಡಿದ್ದೆ, ನೀನ್ ನನಗಿಂತ ದೊಡ್ಡ ಪ್ಯಾಡು ಅಲ್ವಾ? ಗೋರಿ ಪಾಡದಿಂದ ಇಲ್ಲಿವರೆಗೂ ಹೇಳ್ಕೊ ಬರ್ತಾನೆ ಇದನ್ನೇ. ಏನೋ ಮರ್ತೋಯ್ತಪ್ಪ, ಇನ್ನೊಂದ್ಸತಿ ಹೇಳಿದ್ರಾಯ್ತು. ಭಾಷಾ ಫಿಲಮಲ್ಲಿ ನಮ್ಮ ಬಾಸ್ ರಜನಿಕಾಂತ್ ಅವ್ರು ಹಾಕಿಲ್ವಾ ಕೋಟು, ಅದಂದ್ರನೇ ನಾನು ಮದ್ವೆ ಆಗೋದು. ಆಯ್ತಪ್ಪ, ಇಲ್ಲಿ ಸಿಗದೆ ಇದ್ರು ಬಾಂಬೆಗೆ ಹೋಗಾದ್ರೂ ತಗೊಂಡ್ಬರ್ತೀನಿ, ನೀನ್ ಅದನ್ನ ಹಾಕೊಂಡೇ ಮದುವೆ ಆಗುವಂತ. ಯಾ ಬೇಕು ನನ್ಗೆ. ಏನೋ ಇದು ರಜೆ, ಯಾವಾಗ್ಲೂ ಶಾಂತಾರಾಮ್ ಸಾಹೇಬ್ರು ನಮ್ಗಿನ್ನ ಮೊದ್ಲೇ ಬರೋರು. ನೋಡಿದ್ರೆ ನಾವೇ ಮೊದ್ಲು ಬಂದು ಕಾಯ್ತಾ ಇದೀವಿ ಅಣ್ಣ ಬಾಂಡ್ಗಳಲ್ಲಿ. ಛೇ, ಏನಾಯ್ತು ಇವತ್ತು ಸಾಹೇಬ್ರಿಗೆ? ಎಲ್ಲವರು? ಬಾಲ, ಸರ್, ನಾನು ಯಾವಾಗ್ಲೂ ನಿಮ್ಗಿನ ಮುಂಚೆನೆ ಬಂದಿರ್ತೀನಿ ಬಾಲ. ಸರ್, ಸುಮ್ಮನೆ ತಮಾಷೆಗೆ ಮಾತಾಡ್ಕೊಂತ ಇದ್ವಿ ಸರ್, ಅಲ್ವೇ ರಜ? ಬಾಲ, ಸ್ಲಂ ಬಾಲ, ಸ್ಲಂ ಬಾಲ. ದೊಡ್ಡವ್ರು ನಿನ್ನ ಬೆಂಗಳೂರು ಬಾಲ ಮಾಡಿದ್ರು ನಿನಗೆ ಸಾಕಾಗ್ಲಿಲ್ಲ ಅಲ್ಲ? ಸರ್, ದೊಡ್ಡವ್ರ ಹತ್ರ ಇವತ್ತು ಮಾತಾಡಿದ್ದೀನಿ ಸರ್. ನನ್ನ ಗಡೀಪಾರು ನಾಳೆ ತೆಗೆಸ್ಬಿಡ್ತೀನಿ ಅಂತ ಹೇಳಿದ್ದಾರೆ ಸರ್. ಗಡೀಪಾರು ಬೆರಳು ಕೊಟ್ರೆ ಹಸ್ತ ನುಂಗೋರು ನೋಡಿದ್ದೀನಿ, ಆದ್ರೆ ನೀವು ಇಡೀ ಮೈದೆ ನುಂಗೋಕೆ ಸಂಚು ಮಾಡ್ತಿರಲ್ವ ಸರ್? ಯಾಕೆ ಸರ್ ಅಂತ ನಾವೇನು ಮಾಡಿದ್ವಿ?
ದೊಡ್ಡವ್ರಿಗೆ ನೀವು ತುಕ್ಕು ಹಿಡಿದಿರೋ ಮಚ್ಚಲ್ಲಿ ಹೊಡೆಯೋದಾದ್ರೆ ನಿಮ್ಮನ್ನು ಕಂಟ್ರೋಲ್ ಮಾಡೋದು ಹೆಂಗೆ? ನನ್ನ ದೇವ್ರು ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಸರ್, ಆ ಸ್ಲಂಬಾಲ ಅನ್ನೋನ್ನ ನಾನೇ ಗಡಿಪಾರ್ ಮಾಡಿದ್ದೆ. ಹೌದು ಸರ್. ರಜ್ಜು ದೌದ್ ಕಡೆಯವನು. ಅವ್ನು ವೆಪನ್ಸ್ ಕೂಡ ಸಪ್ಲೈ ಮಾಡ್ತಿದ್ದ ಸರ್. ಇಬ್ರು ಆ ಕಮ್ನಳ್ಳಿ ಸಂಪತ್ತನ್ನ ಕಿಡ್ನಾಪ್ ಮಾಡಿ ಧಮಕಿ ಹಾಕಿದ್ರು ಸರ್. ಇನ್ಫ್ಯಾಕ್ಟ್ ನಮಗೆ ಪಿಟಿಷನ್ ಕೂಡ ಕೊಟ್ಟಿದ್ರು ಸರ್. ಹಾ, ಅವತ್ತಿಂದ ನಾನು ಇವ್ರನ್ನ ಟ್ರ್ಯಾಕ್ ಮಾಡ್ತಾ ಇದ್ದೆ ಸರ್. ಸರ್ ಮತ್ತೊಂದು ವಿಷಯ, ಬಾಲನ್ ಕೈನಲ್ಲಿ ಗನ್ ಇತ್ತು ಸರ್. ನಾವು ಫ್ರಾಕ್ಷನ್ ಆಫ್ ಸೆಕೆಂಡ್ ಲೇಟ್ ಮಾಡಿದ್ರು ಅವ್ನು ನಮ್ಮನ್ನ ಶೂಟ್ ಮಾಡ್ಬಿಡ್ತಾ ಇದ್ದ ಸರ್. ಹೌದು ಸರ್. ಎಸ್ ಸರ್, ಇಟ್ಸ್ ಅ ಫ್ಯಾಕ್ಟ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲ ಸರ್, ಇಲ್ಲ, ನಾನು ಮೀಡಿಯಾ ಹತ್ರ ಏನು ಮಾತಾಡೋದಿಲ್ಲ ಸರ್. ಇನ್ಸ್ಪೆಕ್ಟರ್ ಶಾಂತಾರಾಮ್ ಮತ್ತವರ ತಂಡ ನಡೆಸಿದ ಎನ್ಕೌಂಟರ್ನಲ್ಲಿ ಬಾಲ ಮತ್ತು ರಜ್ಜು ಎಂಬಿಬ್ಬರು ರೌಡಿಗಳು ಹತರಾಗಿದ್ದಾರೆ. ಉದ್ಯಮಿ ಸಂಪತ್ ಹಾಯ್, ನಾನು ಇಲ್ಲಿ ಇಟ್ಕೊಂಡಿದ್ದೆ. ಚೆನ್ನಾಗೇ ಇರ್ಬೋದಾಗಿತ್ತು. ಅನ್ಯಾಯವಾಗಿ ಹೋಗ್ಬಿಟ್ರು. ನೀ ಏನೇ ಹೇಳು ಶಾಂತು, ಈ ಸ್ಲಮ್ ಜನ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು, ನಿಯತ್ತಿಲ್ದವ್ರು. ಇಂಥವ್ರನ್ನ ಹತ್ರ ಕೂಡ ಬಿಟ್ಕೋಬಾರ್ದು. ಬರೀ ಬೈಕೊಂಡಿದ್ದಕ್ಕೆ ಇಷ್ಟೇ ಅಲ್ಲ, ಒಂದು ಚಾನ್ಸ್ ಕೊಡ್ಬೋದಾಗಿತ್ತೇನೋ. ಬರೀ ಬೈಕೊಂಡಿದ್ದಕ್ಕೆ ಯಾರು ಮುಗಿಸ್ತಾ ಇದ್ರು? ಒಬ್ಬ ಮಂಜನ್ನ ಕೊಲೆ ಮಾಡಿದ ತಕ್ಷಣ ಯಾರನ್ನು ಬೇಕಾದ್ರೂ ಎತ್ಬೋದು ಅನ್ನೋ ಹುಚ್ಚಿಡ್ಕೊಂಡ್ಬಿಟ್ಟಿತ್ತು ಅವ್ರಿಗೆ. ಕೇಬಲ್ ದುಡ್ಡು ಹಂಚ್ಕೊಳ್ರು ಅಂದ್ರೆ ಆ ಸೂರ್ಯನೇ ತೆಗಿಯೋಕ್ ಸ್ಕೆಚ್, ದುಡ್ಡು ತಗೊಂಡು ಸ್ಲಮ್ ಖಾಲಿ ಮಾಡಿಸ್ರು ಅಂತಂದ್ರೆ ಆ ಶುಕ್ಲನ್ನೇ ಮುಗ್ಸಕ್ ಸ್ಕೆಚ್. ಮಧ್ಯ ನಾನೇನಾದ್ರು ತಲೆ ಹಾಕಿದ್ರೆ ತುಕ್ ಹಿಡಿದು ಮಚ್ಚಲ್ಲಿ ನನಗೆ ಡೀಲ್ ಮಾಡೋದು ನೋಡಿದ್ಯಾ? ನನ್ನನ್ನು ಅವರು ಡೀಲ್ ಮಾಡೋವರೆಗೂ ನಾನು ಕಾಯ್ತಾ ಇರ್ಬೇಕಾಗಿತ್ತ? ನೀನೇನಂತ್ಯ ಶಾಂತು? ಲೇ, ಯಾಕ್ರೋ ವರಿ ಮಾಡ್ಕೋತೀರಾ? ಪ್ರಪಂಚ ವಿಶಾಲವಾಗಿದೆ. ಇಂಥವ್ರು 100 ಬಾಲಗಳು ಸಿಗ್ತಾರೆ. ಬಿಡ್ರಾ? ಚಾಮುಂಡವ